ಎಲ್ಲರಿಗೂ ಎಲ್ಲ ಮಾಧ್ಯಮ ಸನ್ಮಿತ್ರರಿಗೆ ನಮಸ್ಕಾರ. ನಾವು ಜಿಲ್ಲಾ ಪಂಚಾಯತ್ ವತಿಯಿಂದ ಈ ವರ್ಷ ಜಿಲ್ಲೆಯಲ್ಲಿ ಅನೇಕ ಪ್ರಗತಿ ಕಾರ್ಯಕ್ರಮಗಳನ್ನು ಬಹಳ ಬದ್ಧತೆಯಿಂದ ಗುಣಮಟ್ಟದಿಂದ ಮತ್ತು ಜನಸ್ನೇಹಿಯಾಗಿ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೇವೆ. ಮೊನ್ನೆ ನಡೆದಂಥ KDP ಸಭೆ ಆಗ್ಬೋದು, ದಿಶಾ ಸಭೆ ಆಗ್ಬೋದು, ಎಲ್ಲ ಸಭೆಗಳಲ್ಲಿ ಮತ್ತು ಮಾನ್ಯ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ಲರ ಮಾರ್ಗದರ್ಶನ ಮತ್ತು ಸಹಕಾರದಿಂದ ನಮ್ಮ ಪ್ರಮುಖ ಯೋಜನೆಗಳು ಜಿಲ್ಲಾ ಪಂಚಾಯತ್ನಲ್ಲಿರುವಂಥ NREGA ಕಳೆದ ವರ್ಷ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಗುರಿಗೆ ಎದುರಾಗಿ, ರಾಜ್ಯ ಸರ್ಕಾರ ನೀಡಿದ ಗುರಿಗೆ ಎದುರಾಗಿ ನಾವು ಪ್ರಥಮ ಸ್ಥಾನದಲ್ಲಿ ಸುಮಾರು 150% ಗುರಿಯನ್ನು ಸಾಧನೆ ಮಾಡಿ 63 ಲಕ್ಷ ಮಾನವ ದಿನಗಳನ್ನು ಸೃಜನೆ ಮಾಡಿ ಸುಮಾರು 600 ಕೋಟಿಗೂ ಹೆಚ್ಚು ಸಮುದಾಯದ ಆಸ್ತಿಗಳನ್ನು ಮತ್ತು ನಾಗರಿಕರಿಗೆ ಕೂಲಿಯನ್ನು NREGA ಅಡಿನಲ್ಲಿ ನಾವು ಮಾಡಿದ್ದೀವಿ. ಈ NREGA ಪ್ರಗತಿನಲ್ಲಿ ಸಾಕಷ್ಟು ಸಾರ್ವಜನಿಕ ಆಸ್ತಿಗಳು ಸೃಜನೆ ಆಗಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ. ಇದರಲ್ಲಿ ಎಲ್ಲ ನಮ್ಮ 330 ಗ್ರಾಮ ಪಂಚಾಯಿತಿಗಳ ಚುನಾಯಿತ ಪ್ರತಿನಿಧಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, PDOಗಳು ಇವರೆಲ್ಲರೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕಿದ್ದಾರೆ. ನಾಗರಿಕರು ಕೂಡ ಅವರಿಗೆ ಯಾರ್ಯಾರಿಗೆ ಈ NREGA ಯೋಜನೆಗಳನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಅವಶ್ಯಕತೆ ಇತ್ತು ಅಂಥವರೆಲ್ಲರೂ ಕೂಡ ಸದೃಢವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಬಹುತೇಕ ದೂರುರಹಿತವಾಗಿ ನಾವು NREGA ಅನುಷ್ಠಾನ ಮಾಡಿರುವಂಥದ್ದು ಖಂಡಿತವಾಗ್ಲೂ ಅದು ಒಂದು ಒಳ್ಳೆಯ ಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಹೋದ ವರ್ಷ ಶಾಲೆಗಳಲ್ಲಿ ಸುಮಾರು ನಾವು ಒಂದು 25% ಶಾಲೆಗಳಿಗೆ, ಜಿಲ್ಲೆಯ 3200 ಶಾಲೆಗಳಿಗೆ 25% ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ವಿ. ಈ ವರ್ಷ ಉಳಿದ 75% ಕಾಮಗಾರಿಗಳನ್ನು ಕೈಗೊಂಡಿದ್ದೀವಿ. ಸುಮಾರು 4000 ಕಾಮಗಾರಿಗಳು ಬರೀ ಶಾಲೆ ವಲಯಕ್ಕೆ, ಅದು ಸುಸಜ್ಜಿತವಾದ ಕಾಂಪೌಂಡ್ ಇರ್ಬೋದು, ಸುಸಜ್ಜಿತವಾದ ಸಿಂಥೆಟಿಕ್ ಆಟದ ಮೈದಾನ ಅಥವಾ ಮಣ್ಣಿನ ಆಟದ ಮೈದಾನ ಇರ್ಬೋದು, ಶುದ್ಧ ಕ್ರಿಯಾತ್ಮಕವಾದಂಥ ಶೌಚಾಲಯ ಇರ್ಬೋದು, ಮತ್ತು ಅದೇ ರೀತಿ ಹೊಸ ಕಟ್ಟಡಗಳು ಸುಮಾರು 356 ಹೊಸ ಶಾಲೆಗಳ ಕೊಠಡಿಗಳನ್ನು ನಿರ್ಮಿಸುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. 262 ಕೊಠಡಿಗಳನ್ನು ಈಗಾಗಲೇ ಮುಕ್ತಾಯ ಮಾಡಿದ್ದೀವಿ. 95 ಕೊಠಡಿಗಳು ಕಾಮಗಾರಿ ಪ್ರಗತಿನಲ್ಲಿದೆ. 8 ಕಾಮಗಾರಿಗಳು ಸ್ಥಳದ ಸಮಸ್ಯೆಯಿಂದ ಬದಲಾವಣೆ ಮಾಡಿದ್ದೀವಿ. ಅವಕ್ಕೂ ಕೂಡ ಇನ್ನೊಂದು ವಾರದಲ್ಲಿ ಚಾಲನೆಯನ್ನು ಕೊಡ್ತೇವೆ. ದುರಸ್ತಿಗೆ ಬಂದರೆ ಸುಮಾರು 1000 ಕೊಠಡಿಗಳ ದುರಸ್ತಿ, ಎಲ್ಲೆಲ್ಲಿ ಈ ಮಳೆ ಸಂದರ್ಭದಲ್ಲಿ ದುರಸ್ತಿ ಮತ್ತು ಹಾನಿಗಳು ಒಳಗಾಗಿದ್ದಾವೆ ಆ ಎಲ್ಲ ದುರಸ್ತಿ ಕೆಲಸಗಳನ್ನು ಕೂಡ ಈಗಾಗಲೇ ಮೊನ್ನೆ ಅನುಮೋದನೆ ಮಾಡಿಕೊಂಡಿದ್ದೇವೆ. ಅನಿರ್ಬಂಧಿತ ಅನುದಾನಗಳಲ್ಲಿ, ತಾಲೂಕ್ ಪಂಚಾಯತ್ ಅನುದಾನಗಳಲ್ಲಿ, ಜಿಲ್ಲಾ ಪಂಚಾಯತ್ ಅನುದಾನ, SDRF ಎಲ್ಲ ಅನುದಾನಗಳನ್ನು ಬಳಸಿ ಈ ರೀತಿ ಏಕೀಕೃತವಾಗಿ ಶೈಕ್ಷಣಿಕ ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋದಕ್ಕೆ ಈ ವರ್ಷ ನಾವು ಗುರಿಯನ್ನು ಹಾಕ್ಕೊಂಡು ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಜಿಲ್ಲೆಯಲ್ಲಿ ಸುಮಾರು 9 ಲಕ್ಷ ಮೀಟರ್ ಚರಂಡಿ ವ್ಯವಸ್ಥೆ ಅವಶ್ಯಕತೆ ಇದೆ ಅನ್ನೋದು ನಮ್ಮ ತಾಂತ್ರಿಕವಾಗಿ ಪ್ರತಿ ಹಳ್ಳಿಗೆ ಇಂಜಿನಿಯರ್ಸ್ನ ಕಳಿಸಿ ನಾವು ಅಸೆಸ್ ಮಾಡಿದಾಗ ನಮಗೆ ಕಂಡು ಬಂದಿರೋವಂಥ ಮಾಹಿತಿ. ಅದರಲ್ಲಿ ಈ ವರ್ಷ ಒಂದು 3 ಲಕ್ಷ ಮೀಟರ್, 1/3 ಭಾಗದ ಕಾಮಗಾರಿಗಳಿಗೆ ಈ ವರ್ಷ ಅನುಮೋದನೆ ಕೊಟ್ಟಿದ್ದೀವಿ. ಇವೆಲ್ಲವೂ ಕೂಡ NREGA ಅಡಿನಲ್ಲಿ ಗ್ರಾಮ ಪಂಚಾಯತಿ ಹಂತದಲ್ಲೇ ಅವರೇ ಕಾಮಗಾರಿಯನ್ನು ಮಾಡಿ ಅವರೇ ಅದನ್ನು ಕ್ಲೈಮನ್ನು ಮಾಡುವಂಥದ್ದು, ಸರ್ಕಾರದಿಂದ ನೇರವಾಗಿ ಅವರಿಗೆ ಪಾವತಿ ಆಗುವಂಥ ವ್ಯವಸ್ಥೆ. ಸೊ ಈ ಒಂದು ವಿಷಯಗಳನ್ನು ಈ ವರ್ಷ ಗಂಭೀರವಾಗಿ ತೆಗೆದುಕೊಂಡಿದ್ವಿ. ಅದರ ಜೊತೆಗೆ ಜಲ ಸಂರಕ್ಷಣಾ ಕಾಮಗಾರಿಗಳು, ಚೆಕ್ ಡ್ಯಾಮ್ಗಳು, ಕೆರೆಗಳ ಹೂಳನ್ನು ತೆಗೆಯುವಂಥದ್ದು, ರಸ್ತೆ ಕಾಮಗಾರಿಗಳು, ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡಗಳ ನಿರ್ಮಾಣ, ಗೋಡೌನ್ಗಳ ನಿರ್ಮಾಣ, ಶಾಲೆಗಳಲ್ಲಿ ದಾಸೋಹ ಭವನಗಳ ನಿರ್ಮಾಣ, ಈ ರೀತಿ ಅನೇಕ ಕಾಮಗಾರಿಗಳು, ಒಟ್ಟು 88,000 ಕಾಮಗಾರಿಗಳಿಗೆ ಈ ವರ್ಷ ಅನುಮೋದನೆಯನ್ನು ಕೊಟ್ಟು ಈಗಾಗಲೇ 45,000 ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ, ಪ್ರಾರಂಭ ಆಗಿದ್ದಾವೆ. ಸೊ ಇದನ್ನು ನಾನು ಮೊದಲನೇದಾಗಿ ಹೆಮ್ಮೆಯಿಂದ ತಮಗೆ ಹೇಳ್ಕೊಳ್ಳೋಕ್ಕೆ ಬಯಸ್ತೇನೆ. ಅದೇ ರೀತಿ